ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಏಸ್ ಚಿತ್ರಲೋಕಕ್ಕೆ ಸ್ವಾಗತ. ಕಾಮಿಡಿ ಸ್ಟಾರ್ ರಾಕೇಶ್ ಪೂಜಾರಿ ಯಾರು? ಕಾಮಿಡಿ ಕಿಲಾಡಿಗಳು 3ರ ವಿಜೇತ ರಾಕೇಶ್ ಪೂಜಾರಿ ಇಂದು ನಸುಕಿನ ವೇಳೆ ನಿಧನರಾಗಿದ್ದಾರೆ. ಅವರ ದಿಢೀರ್ ಅಗಲುವಿಕೆಗೆ ಆಪ್ತರಿಗೆ, ಅಭಿಮಾನಿಗಳಿಗೆ ಆಘಾತ ಉಂಟು ಮಾಡಿದೆ. ಕಾಮಿಡಿ ಕಿಲಾಡಿಗಳು 3ರ ವಿಜೇತ ರಾಕೇಶ್ ಪೂಜಾರಿ ಯಾರು ಗೊತ್ತಾ? ರಂಗಭೂಮಿಯಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ಕಾಮಿಡಿ ಸ್ಟಾರ್ ಹೇಗಿದ್ದರು ಗೊತ್ತಾ? ಅವೆಲ್ಲದರ ಬಗ್ಗೆ ಹೇಳುತ್ತೇವೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೌದು ವೀಕ್ಷಕರೇ, ರಂಗಭೂಮಿ, ಕಿರುತೆರೆ, ಸಿನಿಮಾ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸುತ್ತಾ ವಿಶ್ವರೂಪ್ ಎಂದೇ ಜನಪ್ರಿಯರಾಗಿದ್ದ ಕಾಮಿಡಿ ಸ್ಟಾರ್ ರಾಕೇಶ್ ಪೂಜಾರಿ. ಬಾಲ್ಯದಲ್ಲಿ ಓದಿನಲ್ಲಿ ಮುಂದಿದ್ದ ರಾಕೇಶ್ ಡಾಕ್ಟರ್ ಆಗಬೇಕು ಎಂಬ ಕನಸು ಕಂಡಿದ್ದರಂತೆ. 10ನೇ ತರಗತಿಗೆ ಬಂದಾಗ ಓದು ಕಷ್ಟವಾಯಿತಂತೆ. ಇಂಜಿನಿಯರ್ ಕೂಡ ಆಗುವುದು ಸಾಧ್ಯವಿಲ್ಲ ಎಂಬ ಭಾವನೆ ಮೂಡಿ PUC ಬಳಿಕ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ತೆಗೆದುಕೊಂಡಿದ್ದರು. ಬಳಿಕ ಪದವಿಗೆ ಸೇರಿದ್ದರು. ಪದವಿ ವ್ಯಾಸಂಗ ಮಾಡುವಾಗ ಇಂಟರ್ ಕ್ಲಾಸ್ ನಾಟಕ ಸ್ಪರ್ಧೆಗೆ ಕ್ಲಾಸ್ ಲೀಡರ್ ರಾಕೇಶ್ ಶೆಟ್ಟಿ ಮತ್ತು ತಂಡ ಅಂತ ಹೆಸರು ಕೊಟ್ಟಿದ್ದರು. ಸ್ಕ್ರಿಪ್ಟ್ ಇಲ್ಲದೆ ಒಂದೇ ದಿನದಲ್ಲಿ ನಾಟಕವನ್ನು ಪ್ರದರ್ಶನ ನೀಡಿದ್ದರು. ಅದಕ್ಕೆ ದ್ವಿತೀಯ ಬಹುಮಾನ ಕೂಡ ಬಂದಿತ್ತು. ಅಲ್ಲಿಂದ ನಾಟಕ ಮಾಡಬೇಕು ಎಂಬ ಅಭಿಯಾನ ಶುರುವಾಯಿತಂತೆ. ಕಾಮಿಡಿ ಶೋಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ರಾಕೇಶ್ ಪೂಜಾರಿ ಆಪ್ತ ವಲಯದಲ್ಲಿ ವಿಶ್ವರೂಪ್ ಎಂದೇ ಜನಪ್ರಿಯರು. ಹೌದು ವೀಕ್ಷಕರೇ, ಇವರು ಕೆಲವೇ ವರ್ಷಗಳಲ್ಲಿ ಮನೆ ಮಾತಾಗಿದ್ದು ಕಾಮಿಡಿ ಕಿಲಾಡಿಗಳು ಶೋನ ವಿಜೇತರಾಗುವ ಮೂಲಕ. ಇದಾದ ಬಳಿಕ ಧಾರಾವಾಹಿ, ಸಿನಿಮಾಗಳ ಮೂಲಕ ತೆರೆ ಮೇಲೆ ರಂಜಿಸುವುದಕ್ಕೆ ಶುರು ಮಾಡಿದರು. ರಾಕೇಶ್ ಪೂಜಾರಿ ಅವರು 2022ರಲ್ಲಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿದ್ದರು. ಅದರಲ್ಲಿ ಅವರ ಪಾತ್ರದ ಹೆಸರು ವಿಶ್ವರೂಪ್. ಆ ಪಾತ್ರದಲ್ಲಿ ಹಾಸ್ಯದ ಹೊನಲು ಹರಿಸಿದ್ದ ರಾಕೇಶ್ ಪೂಜಾರಿ ಮನೆ ಮಂದಿ ಹೊಟ್ಟೆ ಹುಣ್ಣಾಗುವಷ್ಟು ನಗುವಂತೆ ಮಾಡಿದ್ದರು. ಹೀಗಾಗಿ ಅವರು ವಿಶ್ವರೂಪ್ ಎಂದೇ ಜನಪ್ರಿಯರಾಗಿದ್ದರು. ರಾಕೇಶ್ ಅವರು ಕನ್ನಡ ಮತ್ತು ತುಳು ಸಿನಿಮಾಗಳಲ್ಲಿ ನಟಿಸಿದ್ದರು. ರಾಕೇಶ್ ಪೂಜಾರಿ ಪೈಲ್ವಾನ್, ಇದು ಎಂಥ ಲೋಕವಯ್ಯ ಎಂಬ ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಹೀಗೆ ತುಳು ಭಾಷೆಯ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದರು. ಕರಾವಳಿಯ ರಿಯಾಲಿಟಿ ಶೋಗಳಾದ ಬಲೆ ತೆಲೆಪಲೆ, ಮೇ 22, ಸ್ಟಾರ್, ತುಯಿನಾಯಿ ಪೋಯೆ ಸೇರಿ ಕೆಲ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಇದೀಗ ಕನ್ನಡ ಕಿರುತೆರೆಯಲ್ಲಿ ಕಾಮಿಡಿ ಸ್ಟಾರ್ ಆಗಿ ಮಿಂಚುತ್ತಿದ್ದರು. ರಾಕೇಶ್ ಪೂಜಾರಿ ಅವರು ಉಡುಪಿ ಮೂಲದವರು. ತಂದೆ ದಿನಕರ ಪೂಜಾರಿ, ತಾಯಿ ಶಾಂಭವಿ. ಇವರಿಗೊಬ್ಬ ಸಹೋದರಿಯೂ ಇದ್ದಾರೆ. ಮನೆಯ ಸಮೀಪವೇ ಹಲವು ಸಿನಿಮಾ ಶೂಟಿಂಗ್ ನಡೆದಿದ್ದು, ಬಾಲ್ಯದಲ್ಲಿ ಶಿವರಾಜ್ ಕುಮಾರ್ ಮತ್ತು ಇತರ ಸ್ಟಾರ್ ನಟರನ್ನು ನೋಡಿ ಬೆಳೆದವರು. ಅವರೆಲ್ಲ ಹೇಗೆ ಅಭಿನಯಿಸುತ್ತಾರೆ ಎಂದು ಅಚ್ಚರಿಪಟ್ಟಿದ್ದ ರಾಕೇಶ್ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ ದಿಢೀರ್ ಆಗಿ ಹೊರಬಂದಿದ್ದ ಅವರೊಳಗಿದ್ದ ಕಲಾವಿದ. ಕಾಮಿಡಿ ಕಿಲಾಡಿಗಳು 3ರಲ್ಲಿ ವಿಜೇತ ರಾಕೇಶ್ ಅವರು ತುಳು ಮತ್ತು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಛಾಪು ಬೀರಲಾರಂಭಿಸಿದ ವೇಳೆಯೇ ಜೀವನ ಪಯಣ ಮುಗಿಸಿಬಿಟ್ಟಿದ್ದಾರೆ. ಹೌದು ವೀಕ್ಷಕರೇ, ಕಾಮಿಡಿ ಸ್ಟಾರ್ ರಾಕೇಶ್ ಪೂಜಾರಿ ಇನ್ನಿಲ್ಲ. ಹೌದು ವೀಕ್ಷಕರೇ, ನಟ ಶಿವರಾಜ್ KR ಪೇಟೆ ಇಂದು ಬೆಳ್ಳಂಬೆಳಗ್ಗೆಯೇ ಈ ಸುದ್ದಿ ಪ್ರಕಟಿಸಿದ್ದು, ಎಷ್ಟೋ ಮನಸ್ಸುಗಳ ನಗಿಸಿದ ಆತ್ಮಕ್ಕೆ ಹೇಗೆ ಶಾಂತಿ ಕೋರಲಿ ಎಂದು ಪೋಸ್ಟ್ ಹಾಕಿಕೊಂಡಿದ್ದಾರೆ. ಅನೇಕರಿಗೆ ಇದು ಆಘಾತ ಉಂಟು ಮಾಡಿದ್ದು, ರಾಕೇಶ್ ಪೂಜಾರಿ ಅವರಿಗೆ ಏನಾಯಿತು ಎಂಬ ಪ್ರಶ್ನೆ ಕಾಡುತ್ತಿತ್ತು. ಇದರಿಂದ ಇವರ ಆಪ್ತ ಬಳಗವಷ್ಟೇ ಅಲ್ಲದೆ ಇಡೀ ಕರುನಾಡು ಭಾವುಕವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಗೆ ಬಗೆ ಪೋಸ್ಟ್ಗಳ ಮೂಲಕ ನೆಚ್ಚಿನ ಕಲಾವಿದನಿಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಿದ್ದಾರೆ. ಇವಿಷ್ಟಾಗಿತ್ತು ರಾಕೇಶ್ ಪೂಜಾರಿ ಬಗೆಗಿನ ಮಾಹಿತಿ. ನೀವು ರಾಕೇಶ್ ಪೂಜಾರಿಯ ವಿಡಿಯೋಗಳನ್ನು ನೋಡಿ ನಕ್ಕಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.